Hello everyone, how are you doing? In this video, I am going to discuss about regular and irregular verbs. I think you already know about verbs, right? Then what is verb? Verbs are action words, right? Run, jump, walk. So verb describes that what action is being performed by the noun. ನಾಮಪದದಿಂದ ಯಾವ ಕೆಲಸ ಅಥವಾ ಯಾವ ಕ್ರಿಯೆ ನಡೆದಿದೆ ಅನ್ನೋದನ್ನ ತಿಳಿಸಿಕೊಡುತ್ತದೆ verb, right? So what you mean by regular verb? Okay, regular verbs are formed by adding suffix called ed. ಯಾವ ಪದಗಳ ಕೊನೆಯಲ್ಲಿ ed ಅಕ್ಷರಗಳ ಗುಂಪು ಬಂದು ಸೇರುತ್ತದೋ ಅಂತಹ verbs ಗೆ ನಾವೇನಂತ ಕರಿತೀವಿ regular verbs. Okay, see here three forms of verb. So first one, the base form of the verb is also known as v1. v1 ಏನಿದು ಕ್ರಿಯೆಯ ಮೊದಲನೇ ರೂಪ. ಓಕೆ, ಮತ್ತೆ ಮೇನ್ ವರ್ಬ್ ಅಂತಾನೂ ಕರಿತೀವಿ ಇದನ್ನ. ಸೊ ಇದು ಯಾವಾಗ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್, so the past simple form of a verb is also known as v2. ಇದು ಕ್ರಿಯೆಯ ಎರಡನೇ ರೂಪವಾಗಿದೆ. ಓಕೆ, past simple means ಹಿಂದೆ ನಡೆದಿರುವ ಘಟನೆ. ಓಕೆ, the action that was completed in a specific time in the past. ಓಕೆ, ಯಾವುದೋ ಒಂದು ಘಟನೆ ನಿಗದಿತ ಸಮಯದಲ್ಲಿ ನಡೆದು ಹೋಗಿರುವ ಬಗ್ಗೆ ತಿಳಿಸಿಕೊಡುತ್ತದೆ. ಯಾವುದು? v2. ನೆಕ್ಸ್ಟ್, past participle. The past participle form of the verb is known as v3. ಇದು ಕ್ರಿಯೆಯ ಮೂರನೇ ರೂಪವಾಗಿದೆ. ಓಕೆ, here this past participle is used to form perfect tenses. So to create perfect tenses, we have to combine auxiliary verb, that is also known as helping verb, with past participle of the main verb. ಈ helping verb ಮತ್ತು past participle of the main verb ಎರಡನ್ನು ಕಂಬೈನ್ ಮಾಡುವುದರ ಮೂಲಕ ನಾವು ಪರ್ಫೆಕ್ಟ್ ಟೆನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಅದು ಹೇಗೆ ಅಂತ ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ವಿಸಿಟ್. ಓಕೆ, ಇದು ವಿಸಿಟ್ v1 ಫಾರ್ಮ್ ಅಲ್ಲಿ ಇದೆ. ಸೊ ದಿಸ್ ಇಸ್ ದ ಮೇನ್ ವರ್ಬ್ ಆರ್ ಬೇಸ್ ವರ್ಬ್. ಸೊ v2 ಫಾರ್ಮ್ ಅಲ್ಲಿ ಏನಾಗುತ್ತೆ? ವಿಸಿಟೆಡ್. ed ಸಫಿಕ್ಸ್ ಅನ್ನ ನಾವು ವಿಸಿಟ್ ಗೆ ಆಡ್ ಮಾಡಿದ್ವಿ. ಸೊ ವಿಸಿಟೆಡ್ ಆಯ್ತು. ಸೊ ದಿಸ್ ಇಸ್ ದ ಪಾಸ್ಟ್ ಸಿಂಪಲ್. ಓಕೆ, ದೆನ್ v3 ಫಾರ್ಮ್ ಅಲ್ಲೂ ಕೂಡ ನಾವು ed ಸಫಿಕ್ಸ್ ಅನ್ನ ಆಡ್ ಮಾಡಿದೀವಿ. See the example over here. I visit Paris. ನಾನು ಪ್ಯಾರಿಸ್ಗೆ ಭೇಟಿ ನೀಡುತ್ತೇನೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ರೈಟ್? ನೆಕ್ಸ್ಟ್, I visited Paris last month. ನಾನು ಹಿಂದಿನ ತಿಂಗಳು ಪ್ಯಾರಿಸ್ಗೆ ಭೇಟಿ ನೀಡಿದ್ದೆ. ಓಕೆ, ದಟ್ ವಾಸ್ ಫಿನಿಶ್ಡ್ ಆಕ್ಷನ್. ಆಲ್ರೆಡಿ ಆ ಕ್ರಿಯೆ ನಡೆದು ಹೋಗಿದೆ. ಓಕೆ, I visited Paris last month. See here. Here I have used here helping verb or auxiliary verb, right? ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಏನನ್ನ ಯೂಸ್ ಮಾಡ್ತೀವಿ? ಆಕ್ಸಿಲರಿ ವರ್ಬ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್. ಸೊ ಇಟ್ ಈಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾನು ಪ್ಯಾರಿಸ್ಗೆ ಭೇಟಿ ನೀಡಿದ್ದೇನೆ. ಓಕೆ, ದ ಆಕ್ಷನ್ ವಾಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್ ಬಟ್ ದಟ್ ಈಸ್ ಆಲ್ಸೋ ರಿಲೆವೆಂಟ್ ಟು ದ ಪ್ರೆಸೆಂಟ್. ಆ ಘಟನೆ ಹಿಂದೆ ನಡೆದಿದ್ರು ಕೂಡ ಈ ವರ್ತಮಾನ ಕಾಲಕ್ಕೂ ಕೂಡ ಅದು ಅನ್ವಯಿಸುತ್ತದೆ. ಓಕೆ, ಹೇಗೆಂದ್ರೆ ಪ್ಯಾರಿಸ್ಗೆ ಈಗ ತಾನೇನೆ ಹೋಗಿ ಬಂದಿರಬಹುದು ಅಥವಾ ಅವರು ಮುಂದೆ ಕೂಡ ಹೋಗಬಹುದು ಅನ್ನುವ ಸಂದರ್ಭಗಳಲ್ಲಿ ನಾವು ಈ ತರ v3 ಫಾರ್ಮ್ ಅಲ್ಲಿರೋ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್. ಓಕೆ, ಆ ಹಿಂದೆ ನಡೆದಿರುವ ಘಟನೆ ಈ ವರ್ತಮಾನ ಕಾಲಕ್ಕೂ ಕೂಡ ಅನ್ವಯಿಸುತ್ತದೆ. ಅದನ್ನ ನಾವೇನಂತ ಕರಿತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಮಾತ್ರ ತಿಳಿದುಕೊಳ್ಳೋಣ, ಹ್ಯಾವ್ ಅನ್ನ ಯೂಸ್ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಈಸ್ ಸ್ಟೇ. v2 ಫಾರ್ಮ್ ಅಲ್ಲಿ ಸ್ಟೇಡ್ ಆಗುತ್ತೆ, ರೈಟ್? ನೆಕ್ಸ್ಟ್, ಸ್ಟೇಡ್ ಹಿಯರ್ ಆಲ್ಸೋ v3 ಫಾರ್ಮ್ ಅಲ್ಲಿ. ಐ ಸ್ಟೇ ಇನ್ ದ ಹಾಸ್ಟೆಲ್. ನಾನು ಹಾಸ್ಟೆಲ್ ನಲ್ಲಿ ಇರುತ್ತೇನೆ. ಓಕೆ, ಅಥವಾ ಉಳಿದುಕೊಳ್ಳುತ್ತೇನೆ. ಐ ಸ್ಟೇಡ್ ಇನ್ ದ ಹಾಸ್ಟೆಲ್. ನಾನು ಹಾಸ್ಟೆಲ್ ನಲ್ಲಿ ಇದ್ದೆ, ಇವಾಗಿಲ್ಲ. ಓಕೆ, ಐ ಸ್ಟೇಡ್ ಇನ್ ದ ಹಾಸ್ಟೆಲ್, ಫಿನಿಶ್ಡ್ ಆಕ್ಷನ್. ಅದು ಒಂದು ಮುಗಿದು ಹೋಗಿರುವ ಘಟನೆ. ನೆಕ್ಸ್ಟ್, ಐ ಹ್ಯಾವ್ ಸ್ಟೇಡ್ ಇನ್ ದ ಹಾಸ್ಟೆಲ್. ನಾನು ಹಾಸ್ಟೆಲ್ ನಲ್ಲಿ ಇದ್ದೇನೆ. ಓಕೆ, ಹಿಂದೆ ಕೂಡ ಇದ್ದೆ, ಇವಾಗ್ಲೂ ಕೂಡ ಇದ್ದೀನಿ. ಐ ಸ್ಟೇಡ್ ಇನ್ ದ ಹಾಸ್ಟೆಲ್. ಹಿಂದೆ ನಡೆದಿರುವ ಘಟನೆ ವರ್ತಮಾನ ಕಾಲಕ್ಕೂ ಕೂಡ ಅನ್ವಯಿಸುತ್ತದೆ. ಸೊ ನೆಕ್ಸ್ಟ್, ಪ್ಲೇ, ಪ್ಲೇಡ್, ಹ್ಯಾವ್ ಪ್ಲೇಡ್. ಐ ಪ್ಲೇ ಕ್ರಿಕೆಟ್. ನಾನು ಕ್ರಿಕೆಟ್ ಆಡುತ್ತೇನೆ, ರೈಟ್? ಐ ಪ್ಲೇಡ್ ಕ್ರಿಕೆಟ್. ನಾನು ಕ್ರಿಕೆಟ್ ಆಟ ಆಡಿದ್ದೆ. ಓಕೆ, ಫಿನಿಶ್ಡ್ ಆಕ್ಷನ್. ಇವಾಗ ಆಡಿಲ್ಲ, ಆಡ್ತಾ ಇಲ್ಲ, ಅವಾಗ ಆಡಿದ್ದೆ ಹಿಂದೆ. ಓಕೆ, ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ನಾನು ಹಿಂದೆ ಕ್ರಿಕೆಟ್ ಆಡಿದ್ದೆ. ಓಕೆ, ಇವಾಗ್ಲೂ ಕೂಡ ಆಡ್ತೇನೆ. ಓಕೆ, ಸೊ ಇಲ್ಲಿ ಫಿನಿಶ್ಡ್ ಆಕ್ಷನ್ ಇಲ್ಲ. ಸೊ ಇಟ್ ಈಸ್ ರಿಲೆವೆಂಟ್ ಟು ದ ಪ್ರೆಸೆಂಟ್ ಆಲ್ಸೋ. ವರ್ತಮಾನ ಕಾಲಕ್ಕೂ ಕೂಡ ಅನ್ವಯಿಸುತ್ತದೆ. ನಾನು ಹಿಂದೆನೂ ಕ್ರಿಕೆಟ್ ಆಡಿದ್ದೀನಿ, ಇವಾಗಲೂ ಕೂಡ ಆಡ್ತೀನಿ ಅಂತ ಹಾಗೆ. ಸೊ ನೆಕ್ಸ್ಟ್ ಒನ್, ಯೂಸ್, ಯೂಸ್ಡ್, ಹ್ಯಾವ್ ಯೂಸ್ಡ್. ಓಕೆ, ಸಿ ಹಿಯರ್ ಒನ್ ಥಿಂಗ್. ನಾನು ರೆಗ್ಯುಲರ್ ವರ್ಬ್ಸ್ ಅಲ್ಲಿ ed ಅಕ್ಷರಗಳ ಗುಂಪು ಬಂದು ಸೇರುತ್ತೆ ಅಂತ ಹೇಳಿದ್ನಲ್ಲ,
ಇಲ್ಲಿ ಯಾವ ಅಕ್ಷರದ ಗುಂಪು ಬಂದು ಸೇರಿದೆ ಹಾಗಾದ್ರೆ ಯೂಸ್ ಅಲ್ಲಿ ಓನ್ಲಿ ನಾವು ಡಿ ಅಕ್ಷರವನ್ನ ಆಡ್ ಮಾಡಿದ್ದೇವೆ. ಸೊ ಆಲ್ರೆಡಿ ಇಲ್ಲಿ ಇ ಇರೋದ್ರಿಂದ ಸೊ ನಾವು ಡಿ ಅನ್ನ ಮಾತ್ರ ಆಡ್ ಮಾಡಿದೀವಿ, ರೈಟ್. ಯೂಸ್, ಯೂಸ್ಡ್, ಹ್ಯಾವ್ ಯೂಸ್ಡ್. ಐ ಯೂಸ್ ಹಿಸ್ ಬ್ಯಾಗ್. ನಾನು ಅವನ ಚೀಲವನ್ನು ಉಪಯೋಗಿಸುತ್ತೇನೆ, ಓಕೆ, ಅಥವಾ ಬಳಸುತ್ತೇನೆ. ಯೂಸ್ಡ್, ಐ ಯೂಸ್ಡ್ ಹಿಸ್ ಬ್ಯಾಗ್. ನಾನು ಅವನ ಚೀಲವನ್ನ ಬಳಸಿದ್ದೇನೆ, ಓಕೆ, ಫಿನಿಶ್ಡ್ ಆಕ್ಷನ್. ನೆಕ್ಸ್ಟ್, ಐ ಹ್ಯಾವ್ ಯೂಸ್ಡ್ ಹಿಸ್ ಬ್ಯಾಗ್ 3 times. ಓಕೆ, ನಾನು ಅವನ ಬ್ಯಾಗ್ ಅನ್ನ ಯೂಸ್ ಮಾಡಿದ್ದೇನೆ, ಇವಾಗ್ಲೂ ಕೂಡ ಮಾಡ್ತೀನಿ. ಹಿಂದೆ 3 ಸಲ ಯೂಸ್ ಮಾಡಿದ್ದೆ, ಇವಾಗ್ಲೂ ಕೂಡ ಮಾಡ್ತೀನಿ, ರೈಟ್. ಸೊ ಇಟ್ ಈಸ್ ರಿಲೆವೆಂಟ್ ಟು ದ ಪ್ರೆಸೆಂಟ್, ವರ್ತಮಾನ ಕಾಲಕ್ಕೂ ಕೂಡ ಅನ್ವಯಿಸುತ್ತದೆ. ನೆಕ್ಸ್ಟ್, ಸ್ಟಡಿ. ಸ್ಟಡಿ V2 ಫಾರ್ಮ್ ಅಲ್ಲಿ ಸ್ಟಡಿಡ್ ಆಯ್ತು. ಸೊ ಅಬ್ಸರ್ವ್ ಹಿಯರ್, ಇಲ್ಲಿ ಡಿ ಅನ್ನ ನಾವು ತೆಗೆದು ಐ ಡಿ ಅನ್ನ ಯೂಸ್ ಮಾಡಿದೀವಿ, ರೈಟ್. ಸೊ ವೈ, ಇಲ್ಲಿ ವೈ ಇದ್ದಾಗ ನಾವು ಇಡಿ ಅಕ್ಷರ ಗುಂಪನ್ನ ಆಡ್ ಮಾಡಿದೀವಿ, ರೈಟ್. ಇಡಿ ಸಫಿಕ್ಸ್ ಅನ್ನ ಯೂಸ್ ಮಾಡಿದೀವಿ, ಬಟ್ ಇಲ್ಲಿ ಯಾಕೆ ಐ ಡಿ ನ ಯೂಸ್ ಮಾಡಿದೀವಿ ಹಾಗಾದ್ರೆ? ಸಿ ಹಿಯರ್, ಇಲ್ಲಿ ವೈ ಹಿಂದೆ ಯಾವ್ದಿದೆ? ಓವೆಲ್ ಇದೆ, ರೈಟ್, ಎ. ಸೊ ವೈ ಹಿಂದೆ ಓವೆಲ್ ಇದ್ದಾಗ ನಾವು ಇಡಿ ಸಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಈ ವೈ ಹಿಂದ್ಗಡೆ ಯಾವ್ದಿದೆ? ಓವೆಲ್ ಇಲ್ಲ, ಕಾನ್ಸನೆಂಟ್ ಇದೆ. ಸೊ ಆದ್ರಿಂದ ಐ ಡಿ ಸಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ರಿಮೆಂಬರ್ ದಿಸ್. ಅನದರ್ ಎಕ್ಸಾಂಪಲ್, ಫ್ರೈ, ಫ್ರೈಡ್. ಸೊ ವೈ ಕ್ಯಾನ್ಸಲ್ ಆಗಿ ಐ ಡಿ ನ ಯೂಸ್ ಮಾಡ್ತೀವಿ, ರೈಟ್. ರಿಮೆಂಬರ್ ದಿಸ್ ಥಿಂಗ್ಸ್. ಸ್ಟಡಿ, ಸ್ಟಡಿಡ್, ಹ್ಯಾವ್ ಸ್ಟಡಿಡ್ V3 ಫಾರ್ಮ್ ಅಲ್ಲಿ, ಓಕೆ. ಹಿಯರ್, ಐ ಸ್ಟಡಿ ಹಿಸ್ಟ್ರಿ. ನಾನು ಇತಿಹಾಸ ಓದುತ್ತೇನೆ, ರೈಟ್. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಇದೆ. ಹಿಯರ್ ಸ್ಟಡಿಡ್, ಐ ಸ್ಟಡಿಡ್ ಹಿಸ್ಟ್ರಿ. ನಾನು ಇತಿಹಾಸ ಓದಿದ್ದೆ, ಓಕೆ, ಓದ್ಬಿಟ್ಟಿದ್ದೀನಿ. ದಟ್ ಈಸ್ ಫಿನಿಶ್ಡ್ ಆಕ್ಷನ್, ಪಾಸ್ಟ್ ಟೆನ್ಸ್ ಅಲ್ಲಿ, ಭೂತಕಾಲದಲ್ಲಿ, ರೈಟ್. ನೆಕ್ಸ್ಟ್, ಐ ಹ್ಯಾವ್ ಸ್ಟಡಿಡ್ ಹಿಸ್ಟ್ರಿ. ನಾನು ಇತಿಹಾಸವನ್ನ ಓದಿದ್ದೇನೆ, ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾನು ಇತಿಹಾಸವನ್ನ ಹಿಂದೆನೂ ಕೂಡ ಓದಿದ್ದೀನಿ, ಇವಾಗ್ಲೂ ಕೂಡ ಅದನ್ನ ಓದ್ತೀನಿ, ರೈಟ್. ಸೊ ದಟ್ ಈಸ್ ರಿಲೆವೆಂಟ್ ಟು ದ ಪ್ರೆಸೆಂಟ್, ವರ್ತಮಾನ ಕಾಲಕ್ಕೂ ಕೂಡ ಅನ್ವಯಿಸುತ್ತದೆ. ಲಾಸ್ಟ್ ಒನ್ ಈಸ್ ಡ್ರಾಪ್. ಹಿಯರ್ ಇಟ್ ಇಸ್ ಡ್ರಾಪ್ಡ್, ಹ್ಯಾವ್ ಡ್ರಾಪ್ಡ್, ರೈಟ್. ಈ ಪಿ ಅನ್ನ ಡಬಲ್ ಮಾಡಿ ಬರೆದಿದ್ದೀವಿ ಬಿಕಾಸ್ ಇಟ್ ಈಸ್ ಎ ಸಿಂಗಲ್ ಸಿಲಾಬಲ್ ವರ್ಡ್. ಸಿಂಗಲ್ ಸಿಲಾಬಲ್ ವರ್ಡ್ ಮೀನ್ಸ್ ಆ ವರ್ಡ್ ಅನ್ನ ಬ್ರೇಕ್ ಮಾಡಕ್ಕಾಗಲ್ಲ. ಐ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಅಬೌಟ್ ಸಿಲೆಬಲ್ಸ್ ಇನ್ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್, ಓಕೆ. ಯಾವ ಪದಗಳನ್ನ ಬ್ರೇಕ್ ಮಾಡಕ್ಕಾಗೋದಿಲ್ವೋ ಅಥವಾ ತುಂಡು ಮಾಡಕ್ಕಾಗೋದಿಲ್ವೋ ಅಂತಹ ಪದಗಳಿಗೆ ನಾವು ಸಿಂಗಲ್ ಸಿಲಾಬಲ್ ವರ್ಡ್ಸ್ ಅಂತ ಕರಿತೀವಿ. ಡ್ರಾಪ್, ಸ್ಟಾಪ್, ಓಕೆ. ಸಿಯರ್, ವಿಸಿಟ್, ಇಲ್ಲಿ ಬ್ರೇಕ್ ಆಗ್ತಾ ಇದೆ, ವಿಸಿಟ್. ಸ್ಟಡಿ, 2 ಪದಗಳಾಗಿ ಬ್ರೇಕ್ ಆಗ್ತಾ ಇದೆ. ಈ ವರ್ಡ್ ಬ್ರೇಕ್ ಆಗೋದಿಲ್ಲ, ಡ್ರಾಪ್, ಸ್ಟಾಪ್. ಸೊ ಅಂತಹ ವರ್ಡ್ಗಳನ್ನ ನಾವು ಲಾಸ್ಟ್ನೇ ಲೆಟರ್ ಅನ್ನ ಡಬಲ್ ಮಾಡಿ ಬರಿತೀವಿ. ಸೊ ಡ್ರಾಪ್, ಡ್ರಾಪ್ಡ್, ಹ್ಯಾವ್ ಡ್ರಾಪ್ಡ್, ಓಕೆ. ಐ ಡ್ರಾಪ್ ಮೈ ಮೊಬೈಲ್. ನಾನು ನನ್ನ ಮೊಬೈಲ್ ಅನ್ನ ಬೀಳಿಸಿಕೊಳ್ಳುತ್ತೇನೆ, ಓಕೆ. ನೆಕ್ಸ್ಟ್, ಐ ಡ್ರಾಪ್ಡ್ ಮೈ ಮೊಬೈಲ್. ನಾನು ನನ್ನ ಮೊಬೈಲ್ ಅನ್ನು ಬೀಳಿಸಿದ್ದೆ, ಓಕೆ, ಪಾಸ್ಟ್ ಆಕ್ಷನ್, ಫಿನಿಶ್ಡ್ ಆಕ್ಷನ್, ಓಕೆ. ನೆಕ್ಸ್ಟ್, ಐ ಹ್ಯಾವ್ ಡ್ರಾಪ್ಡ್ ಮೈ ಮೊಬೈಲ್. ನಾನು ನನ್ನ ಮೊಬೈಲ್ ಅನ್ನು ಬೀಳಿಸಿಕೊಂಡಿದ್ದೇನೆ, ಓಕೆ. ಸೊ ಮೊಬೈಲ್ ಅನ್ನ ಬೀಳಿಸಿಕೊಂಡಿದ್ದೇನೆ, ಸೊ ಮತ್ತೆ ಅದು ನನಗೆ ಸಿಗಬಹುದು, ಓಕೆ. ಎಲ್ಲಿ ಕಳೆದು ಹೋಗಿಲ್ಲ. ಈ ತರ ಐ ಡ್ರಾಪ್ಡ್ ಮೈ ಮೊಬೈಲ್, ಮತ್ತೆ ಅದು ನನಗೆ ಸಿಕ್ಕೇ ಇಲ್ಲ. ಬಟ್ ಇಲ್ಲಿ ಹಾಗಲ್ಲ, ಆ ಮೊಬೈಲ್ ನನಗೆ ಮತ್ತೆ ಹುಡುಕಿದ್ರೆ ಮತ್ತೆ ಸಿಗ್ಬಹುದು. ಸೊ ದಟ್ ಈಸ್ ರಿಲೆವೆಂಟ್ ಟು ದ ಪ್ರೆಸೆಂಟ್ ಟೆನ್ಸ್.